ಈ ಬಜೆಟ್ ಅಧಿವೇಶನ ಆರಂಭ ಆಗಿದೆಯಲ್ಲ, ಆ ಹಿನ್ನೆಲೆಯಲ್ಲಿ ನಿನ್ನೆ ಕಾಂಗ್ರೆಸ್ನಿಂದ CLP ಮೀಟಿಂಗನ್ನು ಮಾಡಲಾಗಿದೆ. ಈ CLP ಮೀಟಿಂಗ್ನಲ್ಲೂ ಕೂಡ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಶಾಸಕರುಗಳು ಸಚಿವರುಗಳ ವಿರುದ್ಧ ಅನ್ನೋದು ಗೊತ್ತಾಗ್ತಾ ಇದೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಉಸ್ತುವಾರಿ ಸಚಿವರುಗಳ ವಿರುದ್ಧ ಶಾಸಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದರು. 2 ವರ್ಷವಾದರೂ ಉಸ್ತುವಾರಿ ಸಚಿವರುಗಳು ನಮ್ಮ ಮಾತಿಗೆ ಬೆಲೆ ಕೊಡ್ತಿಲ್ಲ, ನಾವು ಹೇಳಿದ ಕೆಲಸವನ್ನು ಸರಿಯಾಗಿ ಮಾಡ್ತಿಲ್ಲ, ಕೆಲವು ಸಚಿವರಿಗೆ ತಮ್ಮ ಉಸ್ತುವಾರಿ ಇರುವ ಜಿಲ್ಲೆಯ ಕಾಂಗ್ರೆಸ್ ಶಾಸಕರ ಮುಖ ಪರಿಚಯವೇ ಇಲ್ಲ ಅಂಥೇಳಿ ಮಾಲೂರು ಶಾಸಕ ನಂಜೇಗೌಡ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದರು. ಎಲ್ಲ ಜಿಲ್ಲೆಯಲ್ಲೂ ಕೂಡ ಸಮಸ್ಯೆ ಇದೆ ಅಂಥೇಳಿ ಉಳಿದ ಶಾಸಕರು ದನಿಗೂಡಿಸಿದ್ದಾರೆ. ಇದೇ ವೇಳೆ ಸಚಿವ ಸತೀಶ್ ಜಾರಕಿಹೊಳಿ ವಿರುದ್ಧ ಶಾಸಕ ಗಣಿಗ ರವಿ ಅಸಮಾಧಾನವನ್ನು ಹೊರಹಾಕಿದ್ರಂತೆ. ಲೋಕೋಪಯೋಗಿ ಇಲಾಖೆಯಲ್ಲಿ ಹಳೆ ಬಿಲ್ಲನ್ನು ಕ್ಲಿಯರೆನ್ಸ್ ಮಾಡ್ತಾ ಇಲ್ಲ, ನಮ್ಮ ಮಾತಿಗಿಂತ ಬಿಜೆಪಿ JDSನವರ ಬಿಲ್ ಕ್ಲಿಯರೆನ್ಸ್ ಬೇಗ ಆಗ್ತಾ ಇದೆ ಅಂಥೇಳಿ ಕಿಡಿಕಾರಿದರು. ಶಾಸಕ ಅಪ್ಪಾಜಿ ನಾಡಗೌಡ ಆದಷ್ಟು ಬೇಗ ನಿಗಮ ಮಂಡಳಿಯ ನಿರ್ದೇಶಕರ ನೇಮಕ ಆಗಲಿ ಅಂತ ಕೂಡ ಒತ್ತಾಯಿಸಿದ್ರಂತೆ. 2 ವರ್ಷದಿಂದ ಒಂದೇ ಒಂದು ಆಶ್ರಯ ಯೋಜನೆ ಮನೆ ಕೊಟ್ಟಿಲ್ಲ, ಅವಕಾಶ ಮಾಡಿಕೊಡಿ ಅಂಥೇಳಿ ಶಾಸಕ ವಿನಯ್ ಕುಲಕರ್ಣಿ ಒತ್ತಾಯ ಮಾಡಿದ್ರಂತೆ CLP ಮೀಟಿಂಗ್ನಲ್ಲಿ. ಏಪ್ರಿಲ್ನಿಂದ ಶಾಸಕರಿಗೆ ಕ್ಷೇತ್ರದ ಅಭಿವೃದ್ಧಿಗೆ ಮುಖ್ಯಮಂತ್ರಿಗಳ ಅಭಿವೃದ್ಧಿ ನಿಧಿಯಿಂದಲೂ ಕೂಡ ಹಣ ಒದಗಲಿದೆ ಅಂಥೇಳಿ CM ನಿನ್ನೆಯ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಭರವಸೆಯನ್ನು ಕೊಟ್ಟಿದ್ದಾರೆ ಶಾಸಕರಿಗೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಬಜೆಟ್ ಅಧಿವೇಶನ ಆರಂಭ ಆಗಿರೋ ಹಿನ್ನೆಲೆಯಲ್ಲಿ ಆಡಳಿತ ಪಕ್ಷವನ್ನು ಕಟ್ಟಿ ಹಾಕೋದು ಹೇಗೆ ಅಂಥೇಳಿ ವಿಪಕ್ಷ BJP ಕೂಡ ನಿನ್ನೆ ಒಂದು ಸಭೆಯನ್ನು ನಡೆಸಿದೆ. JDS ಮತ್ತು BJP ಶಾಸಕರು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಕಾರ್ಯಾಗಾರವನ್ನು ಮಾಡಿದರು. ಇದೇ ವಿಚಾರಕ್ಕೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಅರ್ಥಶಾಸ್ತ್ರಜ್ಞರಿಂದ ಶಾಸಕರಿಗೆ ಸಂಪೂರ್ಣ ವಿವರಣೆಯನ್ನು ಕೊಡಲಾಯಿತು. ಕಾರ್ಯಾಗಾರದಲ್ಲಿ ಆರ್ಥಿಕ ತಜ್ಞರಾದ ಪ್ರಶಾಂತ್ GS, ವಿಶ್ವನಾಥ್ ಭಟ್ರಿಂದ ಬಜೆಟ್ನ ಪಾಠ ಮಾಡಲಾಯಿತು. ಅಂಕಿಅಂಶಗಳು ಸದನದಲ್ಲಿ ಯಾವ ರೀತಿಯಲ್ಲಿ ಉತ್ತರಿಸಬೇಕು, ಯಾವ್ಯಾವ ವಲಯದಲ್ಲಿ ಹೆಚ್ಚೆಚ್ಚು ಸರ್ಕಾರ ಫೋಕಸ್ ಮಾಡಿದ್ದಾರೆ, ಯಾವ ಇಲಾಖೆಯನ್ನು ಕಡೆಗಣಿಸಿದ್ದಾರೆ ಎಂಬುದರ ಬಗ್ಗೆ ಶಾಸಕರಿಗೆ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ. ಬಜೆಟ್ ಕುರಿತು BJP ಮತ್ತು JDS ಶಾಸಕರಿಗೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಾಗಾರದಲ್ಲಿ ಒಂದಿಷ್ಟು ಅಂಶಗಳನ್ನು ಕೂಡ ಆರ್ಥಿಕ ತಜ್ಞರು ಶಾಸಕರಿಗೆ ಪಾಠವನ್ನು ಮಾಡಿದ್ರಂತೆ. ಯಾವ್ಯಾವ ವಿಚಾರವನ್ನು ಇಟ್ಕೊಂಡು ಸರ್ಕಾರವನ್ನು ಟ್ಯಾಕಲ್ ಮಾಡಬೇಕು, ಜೊತೆಗೆ ಸದನದಲ್ಲಿ ಬಜೆಟ್ ವಿಚಾರವಾಗಿ ಯಾವುದನ್ನು ಪ್ರಸ್ತಾಪಿಸಬೇಕು, ಹೇಗೆ ಪ್ರಶ್ನೆ ಕೇಳಬೇಕು, ಎಲ್ಲದರ ಬಗ್ಗೆಯೂ ಕೂಡ ವಿವರಿಸುವಂತಹ ಕೆಲಸವನ್ನು ಮಾಡಿದರು. ಈ ಕಾರ್ಯಾಗಾರದಲ್ಲಿ BJP ಮತ್ತು JDSನ ಶಾಸಕರುಗಳು ಭಾಗಿಯಾಗಿದ್ದರು. ಇದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ನಡೆದಂತಹ ಕಾರ್ಯಾಗಾರ ಆಗಿರುವಂಥದ್ದು. ಮತ್ತೊಂದು ಕಡೆ CLP ಮೀಟಿಂಗನ್ನು ಕಾಂಗ್ರೆಸ್ ನಾಯಕರುಗಳು ಮಾಡಿದ್ದಾರೆ. ಯಾವ ರೀತಿ ವಿಪಕ್ಷಗಳಿಗೆ ಟಕ್ಕರ್ ಕೊಡಬೇಕು, ವಿಪಕ್ಷಗಳಿಗೆ ಹೇಗೆ ಉತ್ತರಿಸಬೇಕು ಅಂಥೇಳಿ.